ಭಾರತದ ಸೇನೆ ಪಾಕಿಸ್ತಾನದ ಸೈನಿಕರು ಶರಣಾಗತಿಯಾಗುವಂತೆ ಮಾಡಿ ಬಾಂಗ್ಲಾದೇಶಕ್ಕೆ ಮುಕ್ತಿಯನ್ನ ಕೊಡಿಸಿದಂತಹ ದಿನ. ಪಾಕಿಸ್ತಾನದ ಸೇನೆಯ ಹತ್ರ ಪಿಎನ್ಎಸ್ ಗಾಜಿ ಅನ್ನುವಂತಹ ಒಂದು ಸಬ್ಮೆರಿನ್ ಇತ್ತು. ಪ್ರಮುಖ ಶಕ್ತಿಯಾಗಿದ್ದಂತಹ ಐಎನ್ಎಸ್ ವಿಕ್ರಾಂತ್ ಅನ್ನ ಹೊಡೆದುರುಳಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಭಾರತದ ನೌಕಾದಳದ ಹತ್ರ ಆಗ ಐಎನ್ಎಸ್ ರಜಪೂತ್ ಅನ್ನುವಂತಹ ಇನ್ನೊಂದು ಬಹಳ ಹಳೆಯ ನೌಕೆ ಇತ್ತು. ಇದು ಬಹಳ ಅಪಾಯಕಾರಿ ಕೆಲಸ ಅಂತ ಗೊತ್ತಿದ್ರೂ ಕೂಡ ಇಂದ್ರ ಸಿಂಗ್ ಇದನ್ನ ಒಪ್ಕೊಳ್ತಾರೆ. ನಾನ್ ಹೋಗ್ತೀನಿ ಅಂತ ಹೇಳ್ತಾರೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಸಮುದ್ರದ ಆಳದಲ್ಲಿ ದೊಡ್ಡ ಸ್ಫೋಟ ಆಗುತ್ತೆ. ನಮಸ್ಕಾರ. ಇವತ್ತು ಭಾರತೀಯರಾದ ನಮಗೆಲ್ಲರಿಗೂ ವಿಜಯ ದಿವಸ. ಬಾಂಗ್ಲಾದೇಶದ ವಿಮೋಚನಾ ಹೋರಾಟದಲ್ಲಿ ಭಾರತೀಯ ನೌಕಾಪಡೆ ಪಾಕ್ ಸೇನೆಯನ್ನ ಬಗ್ಗು ಬಡಿದಂತಹ ದಿನ. ಭಾರತದ ಸೇನೆ ಪಾಕಿಸ್ತಾನದ ಸೈನಿಕರನ್ನ ದಯನೀಯವಾಗಿ ಸೋಲಿಸಿ ಪಾಕಿಸ್ತಾನದ ಸೈನಿಕರು ಶರಣಾಗತಿಯಾಗುವಂತೆ ಮಾಡಿ ಬಾಂಗ್ಲಾದೇಶಕ್ಕೆ ಮುಕ್ತಿಯನ್ನ ಕೊಡಿಸಿದಂತಹ ದಿನ. ಇದರ ಹಿಂದೆ ಬಹಳ ಕುತೂಹಲಕಾರಿಯಾಗಿರುವಂತಹ ಕತೆ ಇದೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ಕೇಳಿ. ಪಾಕಿಸ್ತಾನದ ಸೇನೆಯ ಹತ್ರ ಪಿಎನ್ಎಸ್ ಗಾಜಿ ಅನ್ನುವಂತಹ ಒಂದು ಸಬ್ಮೆರಿನ್ ಇತ್ತು. ಈ ಪಾಕಿಸ್ತಾನದವರು ಈ ಪಿಎನ್ಎಸ್ ಗಾಜಿಯನ್ನ ಬಳಸಿಕೊಂಡು ಭಾರತದ ನೌಕಾದಳದ ಪ್ರಮುಖ ಶಕ್ತಿಯಾಗಿದ್ದಂತಹ ಐಎನ್ಎಸ್ ವಿಕ್ರಾಂತ್ ಅನ್ನ ಹೊಡೆದುರುಳಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಈ ಪಿಎನ್ಎಸ್ ಗಾಜಿ ಇದೆಯಲ್ಲ, ಇದನ್ನ ಪಾಕಿಸ್ತಾನದವರು ಅಮೆರಿಕದಿಂದ ಎರವಲು ಪಡೆದುಕೊಂಡಿದ್ರು. ಭಾರತದ ಐಎನ್ಎಸ್ ವಿಕ್ರಾಂತ್ ಇದೆಯಲ್ಲ, ಇದು ಏರ್ ಕ್ರಾಫ್ಟ್ ಕೆರಿಯರ್. ಇದು ಸಮುದ್ರದಲ್ಲಿ ತಿರುಗಾಡ್ತಾ ಯುದ್ಧ ವಿಮಾನಗಳನ್ನ ಹಾರಿ ಬಿಡುವಂತಹ ಒಂದು ನೌಕೆ. ಇದು ಭಾರತೀಯ ನೌಕಾದಳದ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಂತ ಪ್ರಮುಖವಾದ ನೌಕೆಯಾಗಿತ್ತು. ಇದನ್ನ ನಾನ್ ನಿಮ್ಮ ಮಾಹಿತಿಗೋಸ್ಕರ ಹೇಳಿದ್ದು. ಇನ್ನು ಕಥೆಯನ್ನ ಮುಂದುವರಿಸ್ತೇನೆ. ಈ ಪಾಕಿಸ್ತಾನ ಪ್ಲಾನ್ ಮಾಡ್ಕೊಂಡಿತ್ತಲ್ಲ, ಇದು ಭಾರತೀಯ ನೌಕಾದಳಕ್ಕೆ ಗೊತ್ತಾಗುತ್ತೆ. ಈ ವಿಷಯವನ್ನ ತಿಳ್ಕೊಂಡಂತಹ ಭಾರತೀಯ ನೌಕಾದಳದ ಸೈನಿಕರು ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಭಾರತದ ನೌಕಾದಳದ ಹತ್ರ ಆಗ ಐಎನ್ಎಸ್ ರಜಪೂತ್ ಅನ್ನುವಂಥ ಇನ್ನೊಂದು ಬಹಳ ಹಳೆಯ ನೌಕೆ ಇತ್ತು. ಇದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಳಕೆಯಾಗಿದ್ದಂತಹ ನೌಕೆ. ಈ ನೌಕೆಯ ಕಮಾಂಡರ್ ಆಗಿದ್ದವರು ಲೆಫ್ಟಿನೆಂಟ್ ಕಮಾಂಡರ್ ಇಂದರ್ ಸಿಂಗ್. ಭಾರತೀಯ ನೌಕಾದಳದಲ್ಲಿ ವೈಸ್ ಅಡ್ಮಿರಲ್ ಕೃಷ್ಣನ್ ಇದ್ರು. ಅವರು ಇಂದ್ರ ಸಿಂಗ್ ಅವರನ್ನ ಕರೆದು ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ, ಈ ರೀತಿಯಾಗಿ ಪಾಕಿಸ್ತಾನ ಪ್ಲಾನ್ ಮಾಡ್ಕೊಂಡು ನಮ್ಮ ಐಎನ್ಎಸ್ ವಿಕ್ರಾಂತ್ ಅನ್ನ ಹೊಡೆದುರುಳಿಸ್ಲಿಕ್ಕೆ ಬರ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ನಾವು ಪಾಕಿಸ್ತಾನದ ದಾರಿ ತಪ್ಪಿಸ್ಬೇಕು ಅಂತ ಹೇಳ್ತಾರೆ. ಈ ಹಳೆಯ ಐಎನ್ಎಸ್ ರಜಪೂತ್ ಇದೆಯಲ್ಲ, ಇದನ್ನೇ ಪಾಕಿಸ್ತಾನದ ಸೈನಿಕರು ಐಎನ್ಎಸ್ ವಿಕ್ರಾಂತ್ ಅಂತ ತಿಳ್ಕೊಳ್ಬೇಕು. ಈ ಒಂದು ಸುಳ್ಳು ಮಾಹಿತಿಯನ್ನ ನಾವು ಪಾಕಿಸ್ತಾನದ ಸೈನಿಕರಿಗೆ ತಲುಪಿಸಬೇಕು ಅಂತ ಹೇಳ್ತಾರೆ. ನೀವು ಐಎನ್ಎಸ್ ರಜಪೂತ್ ಅನ್ನ ವಿಶಾಖಪಟ್ಟಣಂಗೆ ತಗೊಂಡು ಹೋಗ್ಬೇಕು, ಅಲ್ಲಿ ಸುತ್ತಾಡ್ಬೇಕು. ಆಗ ಪಾಕಿಸ್ತಾನದ ಸೈನಿಕರು ಇದೇ ಐಎನ್ಎಸ್ ವಿಕ್ರಾಂತ್ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಬರಬೇಕು. ಆದ್ರೆ ಐಎನ್ಎಸ್ ವಿಕ್ರಾಂತ್ ಎಲ್ಲಿದೆ ಅನ್ನುವಂತಹ ಸತ್ಯ ಪಾಕ್ನವರಿಗೆ ಗೊತ್ತಾಗಬಾರ್ದು. ಈ ರೀತಿ ಮಾಡಿ ನೀವು ಅವರ ದಾರಿ ತಪ್ಪಿಸ್ಬೇಕು ಅಂತ ಹೇಳ್ತಾರೆ. ಇದು ಬಹಳ ಅಪಾಯಕಾರಿ ಕೆಲಸ ಅಂತ ಗೊತ್ತಿದ್ರೂ ಕೂಡ ಇಂದ್ರ ಸಿಂಗ್ ಇದನ್ನ ಒಪ್ಕೊಳ್ತಾರೆ. ನಾನ್ ಹೋಗ್ತೀನಿ ಅಂತ ಹೇಳ್ತಾರೆ. ನಾನ್ ಬರ್ಲಿ ಬಿಡ್ಲಿ, ಈ ಐಎನ್ಎಸ್ ರಜಪೂತ್ ಭಾರತಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವರು ವಿಶಾಖಪಟ್ಟಣಂಗೆ ಹೋಗ್ತಾರೆ. ಅಲ್ಲಿಂದ ಅವರು ಐಎನ್ಎಸ್ ರಜಪೂತ್ ಡೆಸ್ಟ್ರಾಯರ್ ನೌಕೆಯನ್ನ ವಿಶಾಖಪಟ್ಟಣಂನಿಂದ 160 ಮೈಲಿಗಳಷ್ಟು ದೂರಕ್ಕೆ ತಗೊಂಡು ಹೋಗ್ತಾರೆ. ಹೋಗುವಾಗ ದಟ್ಟವಾದ ವೈರ್ಲೆಸ್ ಸಂದೇಶಗಳನ್ನ ಹಬ್ಬಿಸ್ತಾ ಹೋಗ್ತಾರೆ. ಹೀಗೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೇ ಎಲ್ಲೋ ಹತ್ರದಲ್ಲಿ ದೊಡ್ಡ ಯುದ್ಧ ನೌಕೆ ಇದೆ ಅನ್ನುವಂತಹ ಭ್ರಮೆಯನ್ನ ಹುಟ್ಟಿಸೋದಕ್ಕಾಗಿ ಈ ರೀತಿಯಾಗಿ ಮಾಡ್ತಾರೆ. ತದನಂತರ ಇದೇ ಐಎನ್ಎಸ್ ವಿಕ್ರಾಂತ್ ಅನ್ನುವಂತಹ ಸಂದೇಶಗಳನ್ನ ರವಾನೆ ಮಾಡ್ತಾರೆ. ಈಗ ಈ ಸಂದೇಶಗಳನ್ನ, ಈ ಸಿಗ್ನಲ್ಗಳನ್ನ ವೈರಿ ದೇಶಗಳು ಟ್ಯಾಪ್ ಮಾಡ್ತಾ ಇರುತ್ತೆ. ಹೀಗೆ ಪಾಕಿಸ್ತಾನ ಸೈನ್ಯಕ್ಕೆ ಇದೇ ಐಎನ್ಎಸ್ ವಿಕ್ರಾಂತ್ ಅನ್ನುವಂಥ ಒಂದು ಭ್ರಮೆ ಹುಟ್ಕೊಳ್ಳುತ್ತೆ. ಈಗ ಪಿಎನ್ಎಸ್ ಗಾಜಿ ಐಎನ್ಎಸ್ ರಜಪೂತ್ ಅನ್ನ ಇದೇ ಐಎನ್ಎಸ್ ವಿಕ್ರಾಂತ್ ಅಂತ ತಿಳ್ಕೊಂಡು ಅದನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೆ. ಹೀಗೆ ಹಿಂಬಾಲಿಸ್ಕೊಂಡು ಬರ್ಬೇಕಾದ್ರೆ ಇಂದ್ರ ಸಿಂಗ್ ಅವರು ಅಂಡರ್ ವಾಟರ್ ಮಿಸೈಲ್ ಗಳನ್ನ ಗಾಜಿ ಕಡೆಗೆ ಹೊಡಿತಾರೆ. ಇದಾದ ಕೆಲವೇ ಕ್ಷಣಗಳಲ್ಲಿ ಸಮುದ್ರದ ಆಳದಲ್ಲಿ ದೊಡ್ಡ ಸ್ಫೋಟ ಆಗುತ್ತೆ. ಆಗ ಇಂದ್ರ ಸಿಂಗ್ ಅವರಿಗೆ ತಮ್ಮ ಮಿಸೈಲ್ ಗುರಿ ತಲುಪಿದೆ, ಈ ಗಾಜಿ ನಾಶ ಆಗಿದೆ ಅಂತ ಗೊತ್ತಾಗುತ್ತೆ. ಇದಾದ 2 ದಿನಗಳ ನಂತರ ನೌಕಾದಳದ ಡೈವರ್ಗಳು ಸಮುದ್ರದ ಆಳಕ್ಕೆ ಇಳಿದು ಈ ಗಾಜಿ ನಾಶ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಗಾಜಿ ನಾಶ ಆಗುವುದರ ಜೊತೆಗೆ 80 ಪಾಕಿಸ್ತಾನದ ಸೈನಿಕರು ಮುಳುಗಿ ಹೋಗಿದ್ದಾರೆ ಅಂತ ತಿಳಿಯುತ್ತೆ.
ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಅದೇನಂದ್ರೆ ಇಂದ್ರ ಸಿಂಗ್ ಅವರು ಈ ಒಂದು ಯುದ್ಧಕ್ಕೆ ಹೊರಡುವಾಗ ತನ್ನ ಹೆಂಡತಿ ಮಕ್ಕಳಲ್ಲಿ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿರೋದಿಲ್ಲ. ಬದಲಾಗಿ ನಾನು ಕೋಸ್ಟ್ ಅನ್ನ ಸ್ವಲ್ಪ ಚೆಕ್ ಮಾಡಬೇಕು ಅಂತ ಸುಳ್ಳು ಹೇಳಿ ಹೊರಡಿರ್ತಾರೆ. ಯಾಕಂದ್ರೆ ತಾನು ವಾಪಸ್ ಬರ್ತೀನೋ ಇಲ್ವೋ ಅಂತ ಇಂದ್ರ ಸಿಂಗ್ ಅವರಿಗೆ ಗೊತ್ತಿರೋದಿಲ್ಲ. ಇದು ಈ ಕಥೆಯ ಮೊದಲನೆಯ ರೋಚಕ ಭಾಗ. ಇನ್ನೊಂದು ಭಾಗವನ್ನ ಹೇಳ್ತೀನಿ. ಈ ಪಾಕಿಸ್ತಾನದ PNS ಗಾಜಿಯನ್ನ ಹೊಡೆದು ಹಾಕಿದ ನಂತರ INS ವಿಕ್ರಾಂತ್ ಸೇಫ್ ಆಗತ್ತೆ. INS ವಿಕ್ರಾಂತ್ ಅನ್ನ ಹೊಡೆದು ಹಾಕೋದಕ್ಕೆ ಪಾಕಿಸ್ತಾನದ ಹತ್ರ ಬೇರೆ ಯಾವುದೇ ಸಬ್ಮೆರೀನ್ಗಳಿರುವುದಿಲ್ಲ. ಆಮೇಲೆ ಈ INS ವಿಕ್ರಾಂತ್ ಅನ್ನ ಬಾಂಗ್ಲಾದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿದ್ದಂತಹ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಯುದ್ಧ ವಿಮಾನಗಳಿಂದ ಅಟ್ಯಾಕ್ ಮಾಡ್ತಾರೆ. ಚಿತ್ತಗಂಗ್ ಏರ್ಪೋರ್ಟ್ ಅನ್ನ ಧ್ವಂಸ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬೇಕಾಗಿದ್ದಂತಹ ಎಲ್ಲಾ ಸೈನಿಕ ಸಾಮಗ್ರಿಗಳು ಬರ್ತಾ ಇದ್ದಿದ್ದೆ ಈ ಚಿತ್ತಗಂಗೆ. ಹೀಗೆ ಬಾಂಗ್ಲಾದೇಶವನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಈ INS ವಿಕ್ರಾಂತ್ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಪಾಕಿಸ್ತಾನದ ಸೈನಿಕರು ಶರಣಾಗುವಂತೆ ಮಾಡುತ್ತೆ. ಪಾಕಿಸ್ತಾನ ಒಂದು ಹೀನಾಯ ಸೋಲನ್ನ ಒಪ್ಕೊಳ್ಳುವಂತೆ ಮಾಡುತ್ತೆ. ಇದಕ್ಕೆಲ್ಲ ಕಾರಣವಾಗಿದ್ದು ನಮ್ಮ ಸೈನಿಕರ ಜಾಣತನ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.